ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲಿಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನಾನು ಸಲೀಂ ಜಾವೀದ್. ನಾವೀಗ ಈ ಮಾಗನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಪಕ್ಕದಲ್ಲಿ ಬರುವಂತಹ ಇದು ಬಿ ಕಲ್ಪನಹಳ್ಳಿ, ಇದು ಬೇತೂರು ಗ್ರಾಮ ಪಂಚಾಯತಿಗೆ ಸೇರುತ್ತೆ. ಇದು KKS ಲೇಔಟ್ ಅಂತ ಇಲ್ಲಿ ಮಾಡಿದ್ದಾರೆ. ಇದು ಒಂದು ಬಡಾವಣೆ. ಈ ಬಡಾವಣೆ ಇದು ಎಲ್ಲಿದೆ ಅಂತಂದರೆ ಮಾಗನಹಳ್ಳಿ ಮುಖ್ಯ ರಸ್ತೆಯಿಂದ ಒಳಗಡೆ ಬಂದರೆ ಈ ರಸ್ತೆ ಸೀದಾ ಹೋಗುತ್ತೆ. ಅದು ಹೊಸದಾಗಿ ಈ ದಕ್ಷಿಣ ಭಾಗದಲ್ಲಿ ನಿರ್ಮಾಣವಾಗುತ್ತಿರುವ ಇದು ಕ್ರೀಡಾಂಗಣ. ಈ ಕ್ರೀಡಾಂಗಣ ಇಲ್ಲಿ ಒಂದು ಏನು ಸ್ಟೇಡಿಯಮ್ಮು ರೆಡಿ ಆಗ್ತಾ ಇತ್ತು, ಆ ಟೈಮಿನಲ್ಲಿ ಈ ಭಾಗದ ಈ ಬಡಾವಣೆಯ ಈ ರಸ್ತೆಯನ್ನು ಇದು ಉಪಯೋಗಿಸ್ಕೊಳ್ತಾ ಇದ್ದರು. ಇದು ಉಪಯೋಗಿಸ್ಕೊಂಡು ಏನು ಮಾಡಿದರು, ಈ ರಸ್ತೆ ತುಂಬ ಹದಗೆಟ್ಟಿದೆ. ಇಲ್ಲಿ ಈ ರಸ್ತೆ ಎಷ್ಟು ಹದಗೆಟ್ಟಿದೆ ಅಂದರೆ ಒಳಗಡೆಯೂ ಸಹ ಯಾವ CC ರಸ್ತೆಯೂ ಇಲ್ಲ, ಯಾವ ಡಾಂಬರೀಕರಣವೂ ಇಲ್ಲ. ಇಲ್ಲಿ ನೋಡಿರಿ, ಯಾವ ಮೂಲಭೂತ ಸೌಕರ್ಯಗಳನ್ನು ಇಲ್ಲಿಲ್ಲ. ಇಲ್ಲಿ ಈ ಭಾಗದ ಏನು ರಸ್ತೆ ಐತಿ, ಇದು ಸ್ಟೇಡಿಯಮ್ಮಿಗೆ ಏನು ಲಾರಿಗಳು ಆ ಸಮಯದಲ್ಲಿ ಏನು ಕಟ್ಟಡ ಸಾಮಗ್ರಿಗಳು ತಗೊಂಡು ಹೋಗ್ತಾಯಿದ್ರು. ಆ ಸಮಯದಲ್ಲಿ ಇದಕ್ಕೆ ಒಂದು ರಸ್ತೆ ಅವರು ಇದಕ್ಕೆ ಒಂದು ಲಿಂಕ್ ರಸ್ತೆಯನ್ನು ಕೊಟ್ಟಿದ್ದರು. ಆ ಸಮಯದಲ್ಲಿ ಶಾಸಕರಾದಂಥ ಈ ಭಾಗದ ಶಾಸಕರು ಇಲ್ಲಿ ಇವರಿಗೆ ಲಾರಿಗಳು ಓಡಾಡೋಕ್ಕೆ ಅವಕಾಶ ನೀವು ಮಾಡಿಕೊಡಿ, ಇದು ಏನು ರಸ್ತೆ ಹದಗೆಟ್ಟಿದೆ ಇದನ್ನು ನಾವು ಇದು ಮೂಲಭೂತ ಸೌಕರ್ಯ ಇಲ್ಲಿ ಮಾಡಿಕೊಡ್ತೀವಿ, ಹೊಸ ರಸ್ತೆಯನ್ನು ನಾವು ಮಾಡಿಕೊಡ್ತೀವಿ. ಆಮೇಲೆ ಇಲ್ಲಿ ಈ ಭಾಗದಲ್ಲಿ ಇದು ನೋಡಿರಿ, ಏನು ಅದು ಸ್ಟೇಡಿಯಂ ನಿಮಗೆ ಕಾಣ್ತಾ ಇದೆ ಕ್ರೀಡಾಂಗಣ, ಅದನ್ನು ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ, ಅದನ್ನು ಹಾಳಾಗೋಗಿದೆ. ಅದ್ರ ಬಗ್ಗೆನೇ ಯಾರೂ ಗಮನ ಕೊಡ್ತಾ ಇಲ್ಲ. ಅದಕ್ಕೆ ಹೋಗಂತ ಏನು ಇದು ರಸ್ತೆ ಅವರಿಗೆ ಲಿಂಕ್ ರಸ್ತೆ ಕೊಟ್ಟಿದ್ರು, ಇದನ್ನು ಹಾಳಾಗೋಗಿದೆ. ಇಲ್ಲಿ ಈ ಭಾಗದಲ್ಲಿ ಎಲ್ಲವೂ ಅವ್ಯವಸ್ಥೆಯಿಂದ ಕೂಡಿದೆ. ಈ ಭಾಗದ ಜನರು ತುಂಬ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ನೋಡಿ, ಈ ಭಾಗದ ನಿವಾಸಿಗಳು ನಮ್ಮ ಜೊತೆಗಿದ್ದಾರೆ, ಮಾತಾಡೋಣ. ಇಲ್ಲಿ ನೋಡಿ, ಇವರು ಈ ರಸ್ತೆ ನೋಡಿರಿ, ಈ ಒಳಗಡೆ ಇರುವಂಥ ಈ ಓಣಿ ನೋಡಿರಿ, ಇದು ಒಂದು ಕ್ರಾಸ್ ಅಂತ ತಿಳ್ಕೊಳ್ಳಿ. ಈ ಕ್ರಾಸಲ್ಲಿ ಒಂದು ಮಸೀದಿನೂ ಇದೆ. ಈ ಭಾಗದಲ್ಲಿ ಒಂದು ಮಸೀದಿನೂ ಇದೆ. ಇಲ್ಲಿಯೂ ಸಹ ಯಾವ ಮೂಲಭೂತ ಸೌಕರ್ಯಗಳು ಇಲ್ಲ, ರಸ್ತೆ ಇಲ್ಲ, ಸರಿಯಾದ ಡ್ರೈನೇಜ್ಗಳು ಇಲ್ಲ, ಎಲ್ಲವೂ ಹದಗೆಟ್ಟಿದ್ದಾವೆ. ಇಲ್ಲಿ ನೋಡಿರಿ, ಇಲ್ಲಿ ಮಳೆ ಬಂದರೆ ಈ ಭಾಗದ ಜನರು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗುತ್ತೆ. ಯಾಕೆ ಇಷ್ಟು ಬೇಜವಾಬ್ದಾರಿ ಮಾಡ್ತಾ ಇದ್ದಾರೆ? ಈ ಭಾಗದ ಏನು ಈ ಬೇತೂರು ಗ್ರಾಮ ಪಂಚಾಯತಿ ಅವರಿದ್ದಾರೆ, ಅಧಿಕಾರಿಗಳಾಗಲಿ, ಚುನಾಯಿತ ಪ್ರತಿನಿಧಿಗಳಾಗಲಿ, MP ಮೇಡಮ್ ಅವರಾಗಲಿ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ, ಯಾಕೆ ಈ ಭಾಗದ ಜನದ ಕಡೆ ಗಮನ ಅವರು ಹಾರಿಸ್ತಾ ಇಲ್ಲ? ಯಾಕೆ ಇವರಿಗೆ ಮೂಲಭೂತ ಸೌಕರ್ಯಗಳನ್ನು ಅವರು ಭಾಗದ ನಿವಾಸಿಗಳು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಇಲ್ಲಿ ಏನು ನಿಮ್ಮ ಮೂಲಭೂತ ಸೌಕರ್ಯದ ಬಗ್ಗೆ ತಾವು ಹೇಳ್ತಾ ಇದ್ರಲ್ಲ ಸರ್, ಇಲ್ಲಿಂದು ಏನು ಮೇನ್ ಪಾಯಿಂಟ್ ಏನಂದರೆ, ಈಗ ಇದು ಒಂದು KKS ಲೇಔಟ್ ಅಂತ, ಇದು ಈಗ ಜಸ್ಟ್ ನೀವು ಹೋಗಿದ್ರಲ್ಲ ಇದಕ್ಕಿಂತ ಮುಂಚೆ, ಅದು ಕಣ್ಕುಪ್ಪೆ ಲೇಔಟು. ಇದೆರಡು ಲೇಔಟ್ಗಳು ಇಲ್ಲಿರೋದು. ಇದು ಬೇತೂರು ಗ್ರಾಮಕ್ಕೆ ಸೇರುವಂಥ ಎರಡು ಲೇಔಟ್ಗಳು, ಹೊಸ ಲೇಔಟ್ಗಳು. ಇಲ್ಲಿ ತುಂಬ ಮನೆಗಳು ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿದ್ದಾವೆ. ತುಂಬ ಇನ್ವೆಸ್ಟ್ ಮಾಡಿ ಒಳ್ಳೊಳ್ಳೆ ಮನೆಗಳು ಕಟ್ಟಿಸ್ಕೊಂಡಿದ್ದಾರೆ. ಆದರೆ ಇಲ್ಲಿಂದು ಮೇನ್ ಪ್ರಾಬ್ಲಮ್ ಏನಂದರೆ, ಒಂದು ರೋಡ್ ಸೌಲಭ್ಯ ಇಲ್ಲ ಸರ್. ರೋಡ್ ಸೌಲಭ್ಯ ಏನಕ್ಕಿಲ್ಲ ಅಂದರೆ, ಇಲ್ಲಿ ಸ್ಟೇಡಿಯಂ ಕಟ್ಟುವಾಗ ಏನಾಯಿತು, ಇಲ್ಲಿಂದ ತುಂಬ ಲಾರಿಗಳು ಓಡಾಡಿದ್ರಿಂದ ಇಲ್ಲಿ ರೋಡೆಲ್ಲ ಕೆಟ್ಟೋಗಿ ಟೋಟಲ್ ನಮ್ಮ ಮಳೆಗಾಲದಲ್ಲಿ ತುಂಬ ಓಡಾಡೋಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಈ ರೋಡಲ್ಲಿ. ಅದು ರೋಡ್ ಸವಲತ್ತಿಲ್ಲ. ಮತ್ತು ಇನ್ನೊಂದು ಮಸೀದಿನೂ ಆಗಿದೆ. ಮಸೀದಿಗೆ ತುಂಬ ಜನ ಬರ್ತಿದ್ದಾರೆ ಈಗ ಮಸೀದಿಗೆ ಪ್ರೇಯರ್ ಮಾಡಲಿಕ್ಕೆ, ಅದಕ್ಕೂ ಸವಲತ್ತಿಲ್ಲ. ಅದು ರೋಡ್ ಮೇನ್ ಅಂದರೆ ನಮಗೆ ರೋಡ್ ಇಲ್ಲ, ಇಲ್ಲಿ ರೋಡಿನ ತುಂಬ ತೊಂದರೆ ಆಗ್ತಾಯಿದೆ. ಇನ್ನೊಂದು 2 ಚೌಟ್ರಿಗಳು ಆಗಿದ್ದಾವೆ, ಅದಕ್ಕೂ ತುಂಬ ಜನ ಓಡಾಡ್ತಾರೆ. ಆದರೆ ರೋಡ್ ಸವಲತ್ತಿಲ್ಲ ಸರ್, ರೋಡ್ ಫೆಸಿಲಿಟಿ ಇಲ್ಲ. ಸ್ಟೇಡಿಯಮ್ಗೂ ನಿಮಗೆ ಫೆಸಿಲಿಟಿ ಇಲ್ಲ. ಮತ್ತು 2 ಚೌಟ್ರಿಗಳೂ ಆಗಿದೆ, ದೊಡ್ಡ ಚೌಟ್ರಿಗಳಾದ ತುಂಬ ಮದುವೆಗಳು ನಡೀತಾ ಇದ್ದಾವೆ. ಆದರೂ ತುಂಬ ಯಾರಿಗೂ ಒಂದು ಫೆಸಿಲಿಟಿ ಇಲ್ಲ ಓಡಾಡೋಕ್ಕೆ. ಮತ್ತು ಮೇನ್ ರೋಡಿಂದ ನಾವು ಹೋದರೆ ನಮಗೆ ಮಂಡಕ್ಕಿ ಬಟ್ಟಿಗಳು ಇದ್ದಾವೆ, ಅಲ್ಲಿಂದ ತುಂಬ ಧೂಳ ಇದೆ. ಇಲ್ಲೊಂದು ರೋಡ್ ನಮಗೆ ಆದರೆ ತುಂಬ ಅನುಕೂಲ ಆಗುತ್ತೆ ಅಂತ ಒಂದು ರಿಕ್ವೆಸ್ಟ್ ಸರ್. ಇವರ ಒಂದು ಈ ಭಾಗದ ನಿವಾಸಿಗಳ ಅನಿಸಿಕೆ ಏನಂತಂದರೆ, ನಮಗೆ ಏನು ಬೇಡ, ಇಲ್ಲಿರುವಂಥ ಮೂಲಭೂತ ಸೌಕರ್ಯಗಳನ್ನು ನಮಗೆ ಮಾಡಿಕೊಡಿ. ನಾವು ಎಷ್ಟೇ ಬಾರಿ ಮನವಿ ಮಾಡಿದ್ರೂ ಯಾರು ಈ ಕಡೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ, ಜನಪ್ರತಿನಿಧಿಗಳಾಗಲಿ ಯಾರು ಈ ಭಾಗದಲ್ಲಿ ಅವರು ಗಮನ ಹರಿಸ್ತಾ ಇಲ್ಲ. ಅವರು ಈ ನಮ್ಮ ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲ್ ಮುಖಾಂತರ ಅವರು ಒಂದು ಕಳಕಳಿಯಾಗಿ ಒಂದು ಮನವಿ ಮಾಡ್ಕೊಳ್ತಾ ಇದ್ದಾರೆ ಈ ಭಾಗದ ನಿವಾಸಿಗಳು. ಹಾಗೂ ನಾವು ಸಹ ನಮ್ಮ ಈ ವಾಹಿನಿಯಿಂದ ನಾವು ನಿಮಗೆ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಮನವಿ ಮಾಡ್ತೀವಿ. ಇಲ್ಲಿ ಏನು ತೊಂದರೆ ಅನುಭವಿಸ್ತಾ ಇದ್ದಾರೆ ಜನ, ಇವರಿಗೆ ಇಲ್ಲಿ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳನ್ನು ತಾವು ಮಾಡಿಕೊಡ್ತೀರಂತ ನಾವು ಸಹ ಭಾವಿಸಿದ್ದೀವಿ. ನಮಸ್ಕಾರ.